ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಮತ್ತು ವಿಡಿಯೋವನ್ನ ಕಳಿಸಿದ್ದ ರೇಣುಕಾ ಸ್ವಾಮಿಯನ್ನ ಪವಿತ್ರ ಗೌಡ ಕೆಡ್ಡಾಗೆ ಬೀಳಿಸಿದ ಹೇಗೆ ಗೊತ್ತಾ? ಪವನ್ ಪವಿತ್ರ ಇಬ್ಬರೂ ಸೇರಿ ಚಾಟ್ ಮಾಡೋ ಮೂಲಕವೇ ರೇಣುಕಾ ಸ್ವಾಮಿಯನ್ನ ಟ್ರ್ಯಾಪ್ ಮಾಡಿದರು. ಸ್ವಲ್ಪವೂ ಸುಳಿವೇ ಸಿಗದಂತೆ ತಮ್ಮ ಪ್ಲಾನ್ ಪ್ರಕಾರ ರೇಣುಕಾನನ್ನ ಕಿಡ್ನಾಪ್ ಮಾಡಿದರು. ಇದೀಗ ರೇಣುಕಾ ಸ್ವಾಮಿ ಪವಿತ್ರ ಗೌಡಗ್ ಮಾಡಿದಂಥ ಚಾಟ್ ರಿವೀಲ್ ಆಗಿದ್ದು. ಏನೇನ್ ಚಾಟ್ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ವಾಟ್ಸ್ಆಪ್ ಇನ್ಸ್ಟಾ ಚಾಟ್ ರೇಣುಕಾ ಸ್ವಾಮಿಯ ಜೀವಕ್ಕೆ ಕುತ್ತು ತಂದುಬಿಡ್ತು. ಬರೀ ಮಾಮೂಲಿ ಚಾಟಿಂಗ್ ಆಗಿದ್ರೆ ಇಂಥದ್ದೊಂದು ಘಟನೆ ನಡೀತಾ ಇರ್ಲಿಲ್ವೇನೋ. ಆತ ಅಶ್ಲೀಲ ಮೆಸೇಜ್ ಮತ್ತು ಫೋಟೋ ವಿಡಿಯೋ ಕಳಿಸಿದ್ದ ಅಂತ ಡಿ ಗ್ಯಾಂಗ್ ಆತನ ಜೀವವನ್ನೇ ಹೀರಿಬಿಟ್ಟಿದೆ. ಇದೀಗ ರೇಣುಕಾ ಸ್ವಾಮಿ ಮತ್ತು ಪವಿತ್ರ ನಡುವಿನ ಅಶ್ಲೀಲ ಚಾಟಿಂಗ್ ರಿವೀಲ್ ಆಗಿದೆ. ಪವಿತ್ರ ಗೌಡ ರೇಣುಕಾ ಸ್ವಾಮಿ ನಡುವಿನ ಚಾಟಿಂಗ್ ರಿಟ್ರೀವ್. ರೇಣುಕಾ ಸ್ವಾಮಿ ಮಾಡಿದ್ದ ಅಶ್ಲೀಲ ಮೆಸೇಜ್ ನ್ಯೂಸ್ ಫಸ್ಟ್ಗೆ ಲಭ್ಯ. ರೇಣುಕಾ ಸ್ವಾಮಿ ಕೊಲೆಗೆ ಕಾರಣವಾಗಿದ್ದು ಆತನೇ ಮಾಡಿದ್ದ ಅಶ್ಲೀಲ ಮೆಸೇಜ್, ಕಳಿಸಿದ್ದ ಫೋಟೋ, ವಿಡಿಯೋ. ಕೊಲೆ ಕೇಸ್ ಬೆನ್ನತ್ತಿದ್ದ ಪೊಲೀಸರು ಪವಿತ್ರ ಗೌಡ ರೇಣುಕಾ ಸ್ವಾಮಿ ನಡುವಿನ ಚಾಟಿಂಗ್ ರಿಟ್ರೀವ್ ಮಾಡಿದ್ದು ಚಾಟ್ ರಿವೀಲ್ ಆಗಿದೆ. ಸದ್ಯ ನ್ಯೂಸ್ ಫಸ್ಟ್ಗೆ ಆ ಅಶ್ಲೀಲ ಚಾಟಿಂಗ್ ಲಭ್ಯವಾಗಿದೆ. ಅದೇನು ಅಂತ ನೀವೇ ನೋಡ್ಬಿಡಿ. ಹಾಯ್ ಕಣೆ, ನೀನ್ ನಂಬರ್ ಸೆಂಡ್ ಮಾಡು ಪ್ಲೀಸ್ ಕಣೆ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಕಣೆ. ವಾಟ್ ಯು ಎಕ್ಸ್ಪೆಕ್ಟ್ ಮೀ? ನೋಡ್ತೀಯ ಹೇಳು, ಕಳಿಸ್ಲಾ ನನ್ನ ಇವಾಗ ಇದೆಯಾ ಅಂತ ಹೇಳು ಪ್ಲೀಸ್ ಕಣೆ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನೀನ್ ನಂಬರ್ ಸೆಂಡ್ ಮಾಡು ಪ್ಲೀಸ್ ಕಣೆ. ಹಾಯ್ ಕಣೆ, ಹಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಕಣೆ. ಬಾ ಒಂದು ನಿನ್ಗೆ. ವಾವ್, ಸೂಪರ್ ಬ್ಯೂಟಿ, ಹಾಟ್, ಸೆಕ್ಸಿ ಫಿಗರ್ ಕಣೆ ನೀನು. ಸಖತ್ತಾಗಿದೆಯಾ ಕಣೆ ನೀನು. ನಿನ್ನಂತ ಫಿಗರು ಕಣೆ, ಫ್ಯಾನ್ ಆಗ್ಬಿಟ್ಟೆ ಕಣೆ ನಾನು. ನಿನ್ ಬ್ಯೂಟಿ, ಬಾ ನಿನ್ನ ನಾನು. ರೇಣುಕಾ ಸ್ವಾಮಿಯ ಚಾಟಿಂಗ್ ತೀರಾ ಅಶ್ಲೀಲವಾಗ್ತಿದ್ದಂತೆ ಇದನ್ನ ಪವಿತ್ರ ಗೌಡ ಪವನ್ ಬಳಿ ಹೇಳ್ಕೊಂಡಿದ್ಲು. ಬಳಿಕ ಇಬ್ಬರು ಸೇರಿ ರೇಣುಕಾ ಸ್ವಾಮಿಯನ್ನ ಟ್ರ್ಯಾಪ್ ಮಾಡೋಕೆ ಬಲೆ ಹೆಣೆದಿದ್ರು. ಚಾಟಿಂಗ್ ಮೂಲಕವೇ ಆತನ ಅಡ್ರೆಸ್ ಪತ್ತೆ ಮಾಡೋಕೆ ಮುಂದಾಗಿದ್ರು. ಈ ವೇಳೆ ಮತ್ತೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ದ ರೇಣುಕಾಗೆ ಪವಿತ್ರ ತನ್ನ ನಂಬರ್ನ ಅಂತ ಪವನ್ ನಂಬರ್ ಕೊಟ್ಟಿದ್ಲು. ವಾವ್, ಸೂಪರ್ ಬ್ಯೂಟಿ, ಹಾಟ್ ಅಂಡ್ ಸೆಕ್ಸಿ ಫಿಗರ್ ಕಣೆ ನೀನು. ಡ್ರಾಪ್ ಮಿ ಯುವರ್ ನಂಬರ್. ನಿನ್ ನಂಬರ್ ಸೆಂಡ್ ಮಾಡು ಪ್ಲೀಸ್ ಕಣೆ. 9535289797. ಪ್ಲೀಸ್ ಕಾಲ್ ಆನ್ ದಿಸ್. ಓಕೆ, ಥ್ಯಾಂಕ್ಸ್ ಕಣೆ. ಅದು ನಿಜವಾಗ್ಲೂ ನಿನ್ ನಂಬರಾ? ಎಸ್, ಕಾಲ್ ಮೀ. ಇನ್ನು ರೇಣುಕಾ ಸ್ವಾಮಿ ಪವಿತ್ರ ನಂಬರ್ ಸಿಕ್ಕೇ ಬಿಡ್ತು ಅಂತ ಖುಷಿಯಲ್ಲಿದ್ದ. ಇತ್ತ ಪವನ್ ಪವಿತ್ರಾಳಂತೆ ಆತನ ಜೊತೆ ಚಾಟಿಂಗ್ ಇಳಿದಿದ್ದ. ಅಲ್ಲದೆ ಜೂನ್ 5ರ ರಾತ್ರಿ ಪವಿತ್ರ ನೀಡಿದ್ದ ನಂಬರ್ಗೆ ರೇಣುಕಾ ಸ್ವಾಮಿ ಕರೆ ಮಾಡಿದ್ದ. ಈ ವೇಳೆ ಪವಿತ್ರ ಗೌಡ ಮನೆಯಲ್ಲೇ ಇದ್ದ ಪವನ್ ರೇಣುಕಾ ಸ್ವಾಮಿ ಕರೆಯನ್ನ ಪವಿತ್ರಾಗೆ ನೀಡಿದ್ದ. ರೇಣುಕಾ ಸ್ವಾಮಿಯನ್ನ ಹಿಡಿಯಲೇಬೇಕಂತ ಪವಿತ್ರ ಗೌಡ ಸಲುಗೆಯಿಂದ ಮಾತನಾಡಿದ್ಲು. ಹೇ, ನಿನ್ನ ಶಾಪ್ ಔಟ್ಸೈಡ್ ಫೋಟೋ ಸೆಂಡ್ ಮಾಡು. ಯಾಕೆ? ಯಾವ ಫೋಟೋ ಸೆಂಡ್ ಮಾಡ್ಬೇಕು ಅಂತ ಹೇಳು. ಸುಮ್ನೆ ನೀನ್ ಸುಳ್ಳು ಹೇಳ್ತೀಯಾ ಅಂತ ಡೌಟು. ಮದರ್ ಪ್ರಾಮಿಸ್, ನಾನ್ ಡ್ಯೂಟಿಲಿದ್ದೀನಿ ಕಣೆ, ಆಯ್ತಾ? ನಿಜ ಅನ್ನಿಸ್ತಿಲ್ಲ ಕಣೋ. ಓಕೆ, ನಿಜ ಅನ್ನಿಸ್ತು. ಇದು ಬೇಕಾ ನಿನಗೆ? ಬೇಕು. ನೀವು ಓಂಕಾರ್ ಫ್ಯಾಕ್ಟ್ರಿ ಹತ್ರ ಓಕೆ. ಮರ್ಮಾಂಗದ ಅಶ್ಲೀಲ ಫೋಟೋ. ಓಕೆ, ಬಾಯ್. ನೀನ್ ಫೋಟೋ ನೋಡ್ಕೊಂಡು ಇದೀನಿ, ನನ್ ಜೊತೆ ಸೀಕ್ರೆಟ್ ಆಗಿ ಲಿವ್ ಇನ್ ರಿಲೇಷನ್ ಮಾಡ್ತೀಯಾ ಹೇಳು ಪ್ಲೀಸ್. ಓಕೆ, ಬಟ್ ನೀನು ನಾನ್ ಕರ್ದಾಗ ಬರ್ತೀಯಾ? ಸೊ ಅದಕ್ಕೆ ಬೇಜಾರು. ನಿನ್ಗೋಸ್ಕರ ಬರ್ತೀನಿ ಕಣೆ, ಆಯ್ತಾ? ಯಾವಾಗ ಬರ್ತೀಯಾ ಬೆಂಗಳೂರಿಗೆ? ಎವ್ರಿ ಮಂತ್ ಎಂಡು ನಿನಗೆ 10,000 ಕೊಡ್ತೀನಿ ಕಣೆ, ಆಯ್ತಾ? ನೀ ನನ್ ಜೊತೆ ದಿನಾ ಮಾತಾಡ್ತಿದ್ರೆ ಮಾತ್ರ. ಓಹೋ, ಆಯ್ತು. ಮತ್ತೆ ಮನೇಲಿರ್ತೀಯಾ ಇಲ್ಲ ಬೇರೆ ಎಲ್ಲಾದ್ರೂ ಇರ್ತೀಯಾ? ನಿನಗೆ ನಿಜವಾಗ್ಲೂ ನಾನ್ ಬೇಕು ಅಂದ್ರೆ ನಿನ್ ಜೊತೆ ಡೈಲಿ ಮಾತಾಡ್ತೀನಿ ಕಣೆ, ಅಷ್ಟೇ. ಕೋರ್ಟ್ ಇದೆ ಕಣೆ, ಆಯ್ತಾ? ಅಟೆಂಡ್ ಮಾಡ್ಬೇಕು.
ರೇಣುಕಾಸ್ವಾಮಿಯ ಕುಲಗೋತ್ರ ಎಲ್ಲ ಸಿಗ್ತಾ ಇದ್ದಂತೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರನಿಗೆ ರೇಣುಕಾಸ್ವಾಮಿಯನ್ನ ಕರೆತರೋಕೆ ಟಾಸ್ಕ್ ನೀಡಲಾಗಿತ್ತು. ಅದರಂತೆ ರೇಣುಕಾಸ್ವಾಮಿಯನ್ನ ಫಾಲೋ ಮಾಡಿದ್ದ ರಾಘವೇಂದ್ರ ಆತನ ಫೋಟೋ ತೆಗೆದು ಕಳಿಸಿದ್ದ. ಈತನೇನಾ ಅಂತ ಕನ್ಫರ್ಮ್ ಮಾಡಿಕೊಂಡು ನಂತರ ಅನೂಜ್ ಜಗ್ಗನ ಜೊತೆ ಸೇರ್ಕೊಂಡು ಕಿಡ್ನಾಪ್ಗೆ ಸ್ಕೆಚ್ ಹಾಕಿದ್ದ. ಚಾಟಿಂಗ್ ಮೂಲಕವೇ ರೇಣುಕಾಸ್ವಾಮಿಯನ್ನ ಟ್ರ್ಯಾಪ್ ಮಾಡಿದ್ದ ಪವನ್ ಕಿಡ್ನಾಪ್ ಪ್ಲಾನ್ ಸಕ್ಸಸ್ ಆಗಿತ್ತು. ಬಟ್ನಲ್ಲಿ ರೇಣುಕಾಸ್ವಾಮಿ ಚಾಟ್ ಮಾಡಿ ಕೆಟ್ಟ ಅಶ್ಲೀಲ ಮೆಸೇಜ್, ಫೋಟೋ, ವಿಡಿಯೋ ಆತನ ಜೀವವನ್ನೇ ತೆಗೆದುಬಿಡ್ತು. ಪ್ರಜ್ವಲ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.